ಎಲ್ರಿಗೂ ನಮಸ್ತೆ. ನಾನಿವತ್ತು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಡಿಫ್ರೆಂಟಾಗಿ ಒಂದು ತುಂಬ ಟೇಸ್ಟಿ ಆಗಿರೋಂಥ ಒಂದು ಪಲ್ಯ ಮಾಡೋಣ. ಇವಾಗ ಎರಡು ಕಡೆದು ತುಟ್ಟು ತೆಕ್ಕೊಂಬಿಟ್ಟು ಇದನ್ನು ನಾವು ಅರ್ಧಕ್ಕೆ ಸಿಳ್ಕೊಂಬಿಡೋಣ. ಸಿಳ್ಕೊಂಡು ಈ ಒಳಗಿನ ಬೀಜನ ಈ ಥರ ಕ್ಲೀನಾಗಿ ತೆಕ್ಕೊಂಬಿಡೋಣ. ಈ ಥರ ಆದರೆ ಸುಲಭ ಆಗುತ್ತೆ. ಹಾಗೆ ತೆಗಿಯೋಕ್ಕೋದ್ರೆ ಸ್ವಲ್ಪ ಬೆರಳು ನೋವಾಗುತ್ತೆ. ಈ ಥರ ಕ್ಲೀನಾಗಿ ಬೀಜ ತೆಕ್ಕೊಂಬಿಡೋಣ. ಇದು ಇವಾಗ ಈ ಥರ ಆದರೆ ತುಂಬ ಈಸಿಯಾಗಿದೆ. ಸ್ಪೂನು ಚಾಕುಗಿಂತ ಸ್ಪೂನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಬೀಜ ತೆಕ್ಕೊಂಡಿದ್ದೀನಿ. ತೆಕ್ಕೊಂಬಿಟ್ಟು ಇದನ್ನು ಎರಡು ಪೀಸ್ ಮಾಡ್ಕೊಳ್ಳೋಣ. ಒಂದೊಂದು ಇಂಚಿಗೆ ಒಂದು ಈ ಥರ ದೊಡ್ಡದು ಪೀಸ್ ಮಾಡಿಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ಇದು ಕ್ಲೀನಾಗೆ ಬಂದಿದೆ ಎಲ್ಲ ಬೀಜ. ಇದೇ ಥರ ಎಲ್ಲವೂ ಬೀಜ ತೆಕ್ಕೊಂಡು ಪೀಸ್ ಮಾಡ್ಕೊಂಬಿಡೋಣ. ಇದು ಎಷ್ಟು ಸುಲಭಗೆ ಸ್ಪೂನಲ್ಲಿ ತುಂಬ ಈಸಿಯಾಗಿ ಬರುತ್ತೆ. ನಾವು ಬೆರಳಾಗಿ ತೆಗೆದ್ರೆ ಬೆರಳು ಸ್ವಲ್ಪ ನೋವಾಗುತ್ತೆ, ಉಗುರ ಹತ್ರ ಎಲ್ಲ. ಇದೆ ನಾನು ಒಂದು ಸ್ವಲ್ಪ 400 ಗ್ರಾಮ್ ಇದೆ ತುಂಬ ಈಸಿಯಾಗಿ ಬರುತ್ತೆ. ಇದೆ ಎಷ್ಟು ಕ್ಲೀನಾಗಿ ಎಲ್ಲವನ್ನು ತೆಕ್ಕೊಂಡಿದ್ದೀನಿ. ಇವಾಗ ಎಲ್ಲವೂ ಈ ಥರ 1 ಇಂಚು ಈ ಥರ ಪೀಸ್ ಕಟ್ ಮಾಡ್ಕೊಂಬಿಟ್ಟು ಬೀಜ ಒಳಗಿನ ಬೀಜ ಎಲ್ಲ ಕ್ಲೀನಾಗಿ ತೆಗೆದಿದ್ದೀನಿ. ಇವಾಗ ಹಿಂಗೆ ಅದು ತೊಳೆದೇ ನಾನು ಪೀಸ್ ಮಾಡಿದ್ದು. ಇವಾಗ ಸ್ವಲ್ಪ ಉಪ್ಪು ಸೇರಿಸೋಣ. ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕೈಯಲ್ಲಿ ಹಾಕ್ತೀನಿ. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕೋಣ. ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಉಪ್ಪು ಇಡೀ ಹಿಂಗೆ ಸ್ವಲ್ಪ ಮಿಕ್ಸ್ ಮಾಡೋಣ. ನೀರು ಬಿಡುತ್ತಿದ್ದು ಆ ನೀರು ಈ ಥರ ಮಾಡಿದ್ರೂ ನಡೆಯುತ್ತೆ. ಹಾಗೆಯೇ ಇದು ಹಾಗಲಕಾಯಿ ಪಲ್ಯ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ. ಸ್ವಲ್ಪ ಈಗಿನ ಹಾಗಲಕಾಯಿ ಬೇರೆ ಕಹಿನೇ ಇರೋದಿಲ್ಲ ಅಂತಂದರೆ ನಾವು ಕಹಿ ಅಂಶ ತೆಗಿಬಾರ್ದು. ಆದರೆ ಒಂದು ಸಲ ಮಿಕ್ಸ್ ಮಾಡಿದ್ದೀನಿ. ಕಹಿನೇ ಇರೋದಿಲ್ಲ, ತರಕಾರಿ ಪಲ್ಯ ತಿಂದಂಗೆ ಆಗುತ್ತೆ. ಇವಾಗಿನ ಹಾಗಲಕಾಯಿ ಸ್ವಲ್ಪ ಮಿಕ್ಸ್ ಮಾಡೋಣ. ಇವಾಗ ಎಲ್ಲಕ್ಕೂ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹತ್ತಿದೆ. ಇವಾಗ ಇದನ್ನು ಮುಚ್ಚಿಟ್ಬಿಡೋಣ. ಇವಾಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋಣ. ಸಾಕಿಷ್ಟು 1-2 ಸ್ಪೂನು, 2-3 ಸ್ಪೂನ್ ಪಲ್ಯ ಎಷ್ಟು ಬೇಕಾಗುತ್ತೆ ನೋಡಿಬಿಟ್ಟು ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆನೂ ಹಾಕೋಣ. ಉದ್ದಿನಬೇಳೆ 1.5 ಸ್ಪೂನ್ ಹಾಕಿದ್ದೀನಿ. ಕಡಲೆಬೇಳೆ 2.5 ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಕೊತ್ತಂಬರಿ ಕಾಳನ್ನು ಹಾಕ್ಕೋಬೋದು. ನನಗಿಲ್ಲಿ ಕೊತ್ತಂಬರಿ ಪುಡಿ ಇದೆ, ಹಾಗಾಗಿ ನಾನಿಲ್ಲಿ ಕೊತ್ತಂಬರಿ ಕಾಳನ್ನು ಹಾಕ್ತಾಯಿಲ್ಲ. ಇನ್ನೂ ಸ್ವಲ್ಪ ನಮಗೆ ಫ್ರೈ ಆಗಲಿ. ಇವಾಗ 3/4 ಭಾಗ ಎಲ್ಲ ಫ್ರೈ ಆಗಿದೆ. ಇವಾಗ ಒಂದು 3 ಸ್ಪೂನು ಎಳ್ಳು ಹಾಕೋಣ. 3-4 ಸ್ಪೂನು. ಸ್ವಲ್ಪ ಕಡಲೆ ಬೀಜ ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಬರೀ ಎಳ್ಳು ಉಪಯೋಗಿಸ್ತಾ ಇದ್ದೀನಿ. ಎಳ್ಳು ತುಂಬಾ ಟೇಸ್ಟು, ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಸ್ವಲ್ಪ ಫ್ರೈ ಮಾಡೋಣ. ಇದನ್ನು ಎಳ್ಳು ಚೆನ್ನಾಗಿ ಫ್ರೈ ಆಗಿದೆ, ಸಿಡಿತಾ ಇದೆ ಪಟಪಟ. ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಒಂದು ಪ್ಲೇಟಿಗೆ ತೆಕ್ಕೊಂಬಿಡೋಣ. ಇನ್ನು ಸ್ವಲ್ಪ ಎಣ್ಣೆ ಹಾಕಿದ್ದು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನ ಇದು ದೊಡ್ಡದು 1-2 ಗಡ್ಡೆ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿನೂ ನಮಗೆ ಗ್ರೇವಿ ಥರ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಇದು ದೊಡ್ಡದು 2 ಗಡ್ಡೆ ಇದೆ. ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ, ಒಂದು 10-15 ಬೆಳ್ಳುಳ್ಳಿ. ಈ ಚಳಿಗಾಲ ಅಲ್ವಾ, ಹಾಗಾಗಿ ನಾನು ಸ್ವಲ್ಪ ಬೆಳ್ಳುಳ್ಳಿನ ಯಾವುದೇ ಒಂದು ಅಡುಗೆಗೆ ಜಾಸ್ತಿನೇ ಉಪಯೋಗಿಸ್ತೀನಿ. ಹಾಗಾಗಿ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆಯೇ 2 ಗಡ್ಡೆ ಈರುಳ್ಳಿನೂ ಫ್ರೈ ಮಾಡ್ತೀನಿ. ಇವಾಗ ಈರುಳ್ಳಿ ಫ್ರೈ ಆಗ್ತಾಯಿದೆ. ಸ್ವಲ್ಪ ಹುಣಸೆಹಣ್ಣು ಹಾಕೋಣ. ಇದ್ರ ಜೊತೆಗೇ ಸ್ವಲ್ಪ ಹುಣಸೆಹಣ್ಣನ್ನು ಫ್ರೈ ಮಾಡೋಣ. ಸ್ವಲ್ಪ ಕೊತ್ತಂಬರಿನೂ ಸೇರಿಸಿ ಸ್ವಲ್ಪ ಬಿಸಿ ಆಗಲಿ. ಅಷ್ಟೇ, ತುಂಬ ಫ್ರೈ ಮಾಡೋದು ಬೇಡ. ಅದು ಒಂಥರ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಅದು ಒಂಥರ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನೇನು ಪ್ಲೇಟಿಗೆ ತೆಕ್ಕೊಂಬಿಡೋಣ. ಎಲ್ಲ ಚೆನ್ನಾಗಿ ಸಾಕು. ಈ ಲೆವೆಲಿಗೆ ಫ್ರೈ ಆದರೆ ಎಲ್ಲ ಒಂದು ಮೊದಲೇ ಹುರಿದಿರೋ ಕಡಲೆಬೇಳೆ ಇದಕ್ಕೇ ಹಾಕ್ಕೊಳ್ತಾ ಇದ್ದೀನಿ. ಇದೇ ಬಾಣಲೆಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕೋಣ. 2-3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಉಪಯೋಗಿಸ್ತಾ ಇದ್ದೀನಿ. ತುಂಬ ಟೇಸ್ಟ್ ಆಗುತ್ತೆ. ನಾವು 1 ವಾರ ಇಟ್ಕೊಂಡು ಬೇಕಾದ್ರೆ ಉಪಯೋಗಿಸ್ಬೋದು. ಇದು ಸ್ವಲ್ಪ ನೀರು ಬಿಟ್ಟಿದೆ. ಈ ಹಾಗಲಕಾಯಿನ ಹಾಕೋಣ. ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಇಲ್ಲಿ ಸ್ವಲ್ಪ ನೀರು ಬಿಟ್ಟಿದೆ. ಈ ಥರ ನೆನೆಸೋದ್ರ ಅವಶ್ಯಕತೆಯೇ ಇಲ್ಲ. ನಮಗೆ ಹಾಗಲಕಾಯಿಗಿರೋ ಕಹಿ ಸಿಕ್ಕದೇ ಇಲ್ಲ, ಮತ್ತು ಕಹಿನೂ ಇರೋದು ಇಲ್ಲ ಇವಾಗಿನ ಹಾಗಲಕಾಯಿ. ಇವಾಗ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ತೇನೆ.
ಇದು ನಾನು ನಿಧಾನ ಊರಿನಲ್ಲಿ ಮೀಡಿಯಮ್ ಊರಿನಲ್ಲಿ ಈ ಥರ ಫ್ರೈ ಮಾಡಿದ್ದೀನಿ. ಕಲರ್ ಚೇಂಜ್ ಆಗಿದೆ. ಸಣ್ಣ ಊರಿನಲ್ಲಿ ಫ್ರೈ ಮಾಡಿರೋದ್ರಿಂದ ಅದಕ್ಕೆ ಫ್ರೈ ಮಾಡಿರೋದ್ರಿಂದ ಅಲ್ಲ ತುಂಬ ಅಲ್ಲೇ ಅರ್ಧ ಮುಕ್ಕಾಲು ಭಾಗ ಬೆಂದಿದೆ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಇದು. ಇವಾಗ ಸಾಕು, ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ರಿ. ಹುರಿದಿರೋ ಮಸಾಲೆ ತಣ್ಣಗಾಗಿದೆ. ಇವಾಗ ಜಾರಿಗೆ ಹಾಕ್ಕೊಂಡ್ಬಿಡೋಣ. ಇಲ್ಲ ಕ್ಲೀನಾಗಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಎಷ್ಟು ಬೇಡ ನಮಗೆ, ಕಡಿಮೆ ಅಂದರೆ ಇನ್ನೂ ಕಡಿಮೆಗೆ ಎಲ್ಲ ಫ್ರೈ ಮಾಡ್ಕೋಬೋದು. ಇದು ನಾವು ಒಂದು ವಾರನೂ ಇಟ್ಕೊಂಡು ಉಪಯೋಗಿಸ್ಬೋದು. ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಜಾಸ್ತಿ ಇಲ್ಲಿ ಉಪಯೋಗಿಸಿದ್ದೀನಿ. ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ಕೊತ್ತಂಬರಿ ಪುಡಿನ ಹಾಕಿಡೋಣ. ಕಾಳಿದ್ರೂ ಹುರ್ಕೋಬೋದು. ಇಲ್ಲಿ ಕೊತ್ತಂಬರಿ ಪುಡಿ ಇರೋದ್ರಿಂದ ಹುರಿದು ಪುಡಿ ಮಾಡಿರೋದು, ಸ್ವಲ್ಪ ಕೊತ್ತಂಬರಿ ಪುಡಿ ಹಾಕಿದ್ದೀನಿ. ಹಾಕಿಬಿಟ್ಟು ಇವಾಗ ಖಾರದ ಪುಡಿನೂ ಹಾಕ್ಕೊಂಬಿಡೋಣ. ನಮಗೆ ಎಷ್ಟು ಬೇಕಾಗುತ್ತೆ ಖಾರದ ಪುಡಿ ನೋಡಿ, ನಾನಿಲ್ಲಿ 2 ಸ್ಪೂನ್ ಬೇಕಾಗುತ್ತೆ. ಇದಕ್ಕೆ 2 ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ. ನಾವು ಹಾಗಲಕಾಯಿಗೂ ಉಪ್ಪು ಹಾಕಿದ್ವಿ, ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಬೇಕಂದರೆ ನೋಡಿ ಹಾಕ್ಕೊಳಕ್ಕೆ ಬರುತ್ತೆ. ಸ್ವಲ್ಪ ಬೆಲ್ಲ ಬೇಕಂದರೆ ಹಾಕ್ಬೋದು. ನಾನು ಸ್ವಲ್ಪ ಟೇಸ್ಟಿಗೋಸ್ಕರ ಬೆಲ್ಲ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಇಲ್ಲಿ ಕೊತ್ತಂಬರಿನೂ ಸೇರಿಸ್ಬಿಡೋಣ. ಕೊತ್ತಂಬರಿ ಮತ್ತು ಇವಾಗಲೇ ಕೊತ್ತಂಬರಿ ಹಾಕ್ಕೊಂಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಗರಂ ಮಸಾಲ ಆಮೇಲೆ ಹಾಕ್ತೀನಿ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ನೀರು ಸೇರಿಸಿ ರುಬ್ಕೊಂಬಿಡೋಣ. ಮಿಕ್ಸಿಗೆ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲಿಗೆ ತೆಕ್ಕೊಂಡ್ಬಿಡೋಣ. ಉಪ್ಪು ಎಲ್ಲ ಹಾಕಿದ್ವಿ. ಇದು ಫ್ರೈ ಮಾಡಿರೋದಕ್ಕೆ ಸ್ವಲ್ಪ ಚೆನ್ನಾಗಿ ತುಂಬೋಣ. ಈಗ ಅದ್ರ ತುಂಬೋದು ಕೈಯಲ್ಲಾದ್ರೂ ಕೈಯಲ್ಲೇ ಕ್ಲೀನಾಗಿ ತುಂಬಿಡೋಣ. ಎಲ್ಲ ಪೀಸಿಗೂ ಹೀಗೇ ತುಂಬ ಟೇಸ್ಟ್ ಆಗುತ್ತೆ. ನಾವು ಒಂದು ವಾರ ಇಟ್ಕೊಂಡು ಹೊರಗೇ ಉಪಯೋಗಿಸ್ಬೋದು. ಎಲ್ಲವಕ್ಕೂ ತುಂಬ್ಕೊಂಬಿಡೋಣ. ಅದೇ ಬಾಣಲೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಬೇರೆ ಬಾಣಲೆ ಬೇಕಾದರೂ ಹಾಕ್ಕೋಬೋದು. ನಾನು ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಇದೆ ಎಲ್ಲ ತುಂಬಿಟ್ಕೊಂಡಿದ್ದೀನಿ. ಈ ಥರ ಮಸಾಲೆನ ನಾವು ಬದನೆಕಾಯಿ ಎಣ್ಗಾಯಿ ಹೆಂಗೆ ಮಾಡ್ತೀವೋ ಆ ಥರ. ಇದಕ್ಕೂ ಸ್ವಲ್ಪ ಬೇಕಾದ್ರೆ ಈರುಳ್ಳಿ ಹಾಕ್ಬೋದು. ಇದಕ್ಕೇ ನಾನು ಜಾಸ್ತಿ ಈರುಳ್ಳಿ ಹಾಕಿದ್ದೀನಿ. ಇವಾಗ ಸ್ವಲ್ಪ ಈ ಮಸಾಲೆನ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡ್ಬಿಡೋಣ. ಎಣ್ಣೆಯಲ್ಲಿ ಒಂದು 2-3 ನಿಮಿಷ ಫ್ರೈ ಮಾಡೋಣ. ಇಲ್ಲಿ ಹುರಿದಿರೋ ಮಸಾಲೆ, ನಾವು ಎಣ್ಣೆನಲ್ಲೇ ಫ್ರೈ ಮಾಡಿರೋ ಮಸಾಲೆ, ಹಾಗಾಗಿ ಜಾಸ್ತಿ ಫ್ರೈ ಮಾಡೋದೇನು ಬೇಡ. ಸ್ವಲ್ಪ ಜಾರು ತೊಳೆದಿರೋ ನೀರನ್ನು ಹಾಕಿಬಿಟ್ಟು ಈಗ ಉಪ್ಪು ಹುಳಿ ಎಲ್ಲ ಖಾರ ಕರೆಕ್ಟಾಗಿದೆಯೇನೋ ನೋಡ್ಕೋಬೇಕಾಗುತ್ತೆ. ಇದಿಲ್ಲಿ ಸ್ವಲ್ಪ ಇವಾಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಮೀಡಿಯಮ್ ಉರಿನಲ್ಲಿ ಕುದಿಯೋಕ್ಕೆ ಬಿಟ್ಬಿಡೋಣ. ಇವಾಗ 2 ನಿಮಿಷ ಕುದ್ದಿದೆ. ಇವಾಗ ಹಾಗಲಕಾಯಿ ಹಾಕ್ಬಿಡೋಣ. ಉಪ್ಪು ಕಡಿಮೆ ಇದೆ ನಮಗೆ, ಹಾಗಲಕಾಯಿನೆಲ್ಲ ಉಪ್ಪಿರೋದ್ರಿಂದ ಕರೆಕ್ಟ್ ಆಗ್ಬೋದು. ಇವಾಗ ಎಲ್ಲ ಮಿಕ್ಸ್ ಮಾಡೋಣ. ಈಗ ನಾವು ಏನು ತುಂಬಿದ್ವೋ ಮಸಾಲೆನ ಹಾಗೇ ಡ್ರೈ ಆಗಿ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಕರಿಬಿಟ್ರೆ ತುಂಬ ಚೆನ್ನಾಗಾಗುತ್ತೆ. ನಾನು ಸ್ವಲ್ಪ ಗ್ರೇವಿ ಬೇಕಂತ ಈ ಥರ ಮಾಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಮೀಡಿಯಮ್ ಊರಿನಲ್ಲಿ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಟ್ಬಿಡೋಣ. ನೋಡೋಣ, ಬೆಂದಿದೆ. ಸಣ್ಣ ಊರಿನಲ್ಲೇ ಬೇಯಿಸ್ತಾ ಇದ್ದೀನಿ. ಉಪ್ಪು ಕಡಿಮೆ ಆಗಿದೆ, ಉಪ್ಪನ್ನು ಸೇರಿಸ್ಕೊಂಡ್ಬಿಡೋಣ. ಸಾಕು. ತುಂಬ ಮೆತ್ತು ಬೇಕಂದರೆ ಮೆತ್ತಗೂ ಬೇಯಿಸ್ಕೋಬೋದು. ನಾನು ಎಣ್ಣೆಯಲ್ಲಿ ಇಷ್ಟು ಉಪಯೋಗಿಸಿದ್ದೀನಿ. ಇನ್ನೂ ಬೇಕಾದ್ರೆ ಉಪಯೋಗಿಸ್ಬೋದು, ಇನ್ನೂ ಕಡಿಮೆ ಬೇಕಾದ್ರೂ ಹಾಕ್ಕೋಬೋದು. ಸ್ವಲ್ಪ ಗರಂ ಮಸಾಲ ಸೇರಿಸಿ ತುಂಬ ಟೇಸ್ಟ್ ಆಗುತ್ತೆ. ಗರಂ ಮಸಾಲ ಮತ್ತು ಸ್ವಲ್ಪ ಉಪ್ಪು ಕಡಿಮೆ ಇದೆ ಹಾಕ್ಕೊಂಬಿಡೋಣ. ಸ್ವಲ್ಪ ಉಪ್ಪು ಕಡಿಮೆ ಇದೆ ಹಾಕ್ಬಿಟ್ಟು ಎಲ್ಲ ಪರ್ಫೆಕ್ಟ್ ಆಗಿದೆ. ಹುಳಿ ಸಿಹಿ ತುಂಬ ಖಾರ ಎಲ್ಲ ತುಂಬ ಪರ್ಫೆಕ್ಟ್ ಆಗಿದೆ. ಇವಾಗ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡೋಣ. ಇವಾಗ ಬೇಯಿಸಿ 2 ನಿಮಿಷ ಆಗಿದೆ. ತುಂಬ ಬಿಸಿ ಹಾಗಲಕಾಯಿ ಪುಡಿ ತುಂಬ ಟೇಸ್ಟ್ ಇರುತ್ತೆ. ನಾವು ಹೊರಗಟ್ಲೆ ಇಟ್ಕೊಂಡು ಉಪಯೋಗಿಸ್ಬೋದು. ಪೀಸನ್ನು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗೂ ಉಪಯೋಗಿಸ್ಬೋದು. ಶುಗರ್ ಇರೋರಿಗಂತೂ ಬೇಕಾದ್ರೆ ಕಡಲೆ ಬೀಜನೂ ಸ್ವಲ್ಪ ಹಾಕ್ಕೋಬೋದು. ಇವಾಗ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಪ್ಲೇಟಿಗೆ. ಗ್ರೇವಿ ಬೇಕಂದರೆ ಇನ್ನೂ ಸ್ವಲ್ಪ ಮಾಡ್ಕೋಬೋದು. ನಾನು ಸ್ವಲ್ಪ ಗಟ್ಟಿನೇ ಇದೆ ರೊಟ್ಟಿಗೆ, ನಮ್ಮಲ್ಲಿ ರೊಟ್ಟಿಗೆ ಉಪಯೋಗಿಸೋದ್ರಿಂದ. ಏನು ಅದ್ಭುತ ಟೇಸ್ಟ್. ಉಪ್ಪು ಹುಳಿ ಖಾರ ಎಲ್ಲ ತುಂಬಾ ಪರ್ಫೆಕ್ಟ್ ಆಗಿದೆ. ಇವಾಗ ಹಾಗಲಕಾಯಿ ಪಲ್ಯನ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೇ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಇಂಥ ಅದ್ಭುತ ಟೇಸ್ಟ್ ಇದು. ಚಿಕ್ಕರಿಂದ ದೊಡ್ಡವರು ಕಹಿ ಅಂಶ ಇರದಿರಲಿ ಇದಕ್ಕೆ
ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ಇಲ್ಲಿ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ಈ ರೀತಿ ಒಂದು ಸಲ ಮಾಡಿ ನೋಡಿ. ಇದಕ್ಕೆ ಕಡಲೆಕಾಯಿ ಬೀಜದ ಪುಡಿನೂ ಹಾಕ್ಕೋಬೋದು, ಅದು ಇನ್ನೂ ಟೇಸ್ಟ್ ಕೊಡುತ್ತೆ. ಇದು ಚಿಕ್ಕರಿಂದ ದೊಡ್ಡವರವರೆಗೂ ತುಂಬ ಇಷ್ಟಪಡೋಂಥ ಒಂದು ಹಾಗಲಕಾಯಿ ಪಲ್ಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.